ನಾಡಹಬ್ಬ ಮೈಸೂರು ದಸರಾ ಆಚರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಈ ಬಾರಿಯ ನವರಾತ್ರಿಯಲ್ಲಿ ಸಾಕಷ್ಟು ವಿಶೇಷತೆಗಳು ಇರಲಿದ್ದು 11 ದಿನಗಳ ಕಾಲ ದಸರಾ ಆಚರಣೆಗೆ ನಿರ್ಧಾರ ಮಾಡಲಾಗಿದೆ. ಒಂದಲ್ಲ ಎರಡಲ್ಲ 50 ಕೋಟಿ ಹಣ ದಸರಾ ಆಚರಣೆಗೆ ಮೀಸಲಿಡಲಾಗಿದೆ. ಸಾಂಸ್ಕೃತಿಕ ನಗರಿಯಲ್ಲಿ ಇತಿಹಾಸ ಸೃಷ್ಟಿ ಮಾಡಲಿರೋ ದಸರಾ ಹಬ್ಬ ಹೇಗೆ ನಡೆಯಲಿದೆ, ಯಾವ ರೀತಿ ಆಚರಣೆ ಮಾಡಲಾಗುತ್ತೆ, ಏನೆಲ್ಲ ತಯಾರಿ ನಡೀತಾ ಇದೆ, ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಅದ್ದೂರಿ ಮೈಸೂರು ದಸರಾ ಆಚರಣೆಗೆ ತಯಾರಿ. ನಾಡಹಬ್ಬ ಸಿದ್ಧತಾ ಸಭೆ ನಡೆಸಿದ ನಾಡದೊರೆ. ನವರಾತ್ರಿ ಆದ್ರೂ ಈ ಬಾರಿ 11 ದಿನ ದಸರಾ ಆಚರಣೆ. ಮೈಸೂರು ದಸರಾ ಎಷ್ಟೊಂದು ಸುಂದರ ಅನ್ನೋದಕ್ಕೆ ಇಡೀ ವಿಶ್ವ ವರ್ಷವೂ ಸಾಕ್ಷಿಯಾಗುತ್ತೆ. ಈ ಬಾರಿಯೂ ಅದ್ದೂರಿ ದಸರಾ ಆಚರಣೆಗೆ ಸಿದ್ಧತೆಗಳು ಶುರುವಾಗಿದೆ. ಇದೇ ವಿಚಾರವಾಗಿ ಇಂದು ಸಿಎಂ ನೇತೃತ್ವದ ಹೈ ಪವರ್ ಕಮಿಟಿ ಸಭೆ ನಡೆಯಿತು. ಸಭೆಯಲ್ಲಿ ದಸರಾ ಸಿದ್ಧತೆ ಬಗ್ಗೆ ಚರ್ಚೆ ನಡೆಸಲಾಯಿತು. ಪ್ರತಿ ವರ್ಷವೂ ನವರಾತ್ರಿ ಕೇವಲ 9 ದಿನಗಳ ಕಾಲ ನಡೀತಾ ಇತ್ತು. ಆದ್ರೆ ಅಧಿಕ ಮಾಸ ಬಂದಿರುವುದರಿಂದ 11 ದಿನ ದಸರಾ ಆಚರಣೆ ಮಾಡಲು ನಿರ್ಧಾರ ಮಾಡಲಾಗಿದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟಪಡಿಸಿದ್ದಾರೆ. 4ನೇ ತಾರೀಕು ಆಗಸ್ಟ್ 4ನೇ ತಾರೀಕು ಗಜ ಪಯಣ ಪ್ರಾರಂಭ ಆಗುತ್ತದೆ. ಗಜ ಪಯಣ. ಸೆಪ್ಟೆಂಬರ್ 22ನೇ ತಾರೀಕು ದಸರಾ ಉತ್ಸವಕ್ಕೆ ಚಾಲನೆ. ಬೆಳಗ್ಗೆ 10:10ರಿಂದ 10:45ವರೆಗೆ 10:10ಕ್ಕೆ ಪ್ರಾರಂಭ ಆಗುತ್ತದೆ. ಚಾಮುಂಡಿ ಬೆಟ್ಟದ ಮೇಲೆ ಪ್ರತಿ ವರ್ಷನೂ ಕೂಡ ಚಾಮುಂಡಿ ಬೆಟ್ಟದ ಮೇಲೆ ಉದ್ಘಾಟನೆ ಆಗೋದು. ಈ ವರ್ಷನೂ ಕೂಡ ಚಾಮುಂಡಿ ಬೆಟ್ಟದ ಮೇಲೆ ಉದ್ಘಾಟನೆ ಆಗ್ತದೆ. ಆಮೇಲೆ ಅಕ್ಟೋಬರ್ 2ನೇ ತಾರೀಕು 1 ಗಂಟೆಗೆ ನಂದಿ ಧ್ವಜ ಪೂಜೆ ಏರ್ಪಾಡಾಗುತ್ತೆ. ನಂದಿ ಧ್ವಜ ಪೂಜೆ ಮಾಡ್ತೀವಿ. ಇನ್ನು ಸಭೆಯಲ್ಲಿ ಭಾಗವಹಿಸಿದ ಸಚಿವ ಎಚ್.ಸಿ. ಮಹದೇವಪ್ಪ ಹಾಗೂ ಪಿರಿಯಾಪಟ್ಟಣ ವೆಂಕಟೇಶ್, ಮೈಸೂರು ಹಾಗೂ ಚಾಮರಾಜನಗರ ಶಾಸಕರು ಒಂದು ಇಂಟ್ರೆಸ್ಟಿಂಗ್ ರಿಕ್ವೆಸ್ಟ್ ಅನ್ನ ಸಿಎಂ ಮುಂದೆ ಬಿಚ್ಚಿಟ್ಟಿದ್ದರು. ಗಾಂಧಿವಾದಿ ಹಾಗೂ ಮಹಿಳಾ ಸಾಧಕಿಯಿಂದಲೇ ಈ ಬಾರಿಯ ದಸರಾ ಉದ್ಘಾಟನೆ ಮಾಡಿಸಬೇಕು ಅಂತ ಮನವಿ ಮಾಡಿದ್ರು. ಇನ್ನು ಉದ್ಘಾಟನೆಗೆ ಯಾರನ್ನ ಕರೆಯಬೇಕು ಅನ್ನೋ ಪರಮಾಧಿಕಾರ ನನ್ನದು. 15 ದಿನಗಳಲ್ಲಿ ಹೆಸರು ಅಂತಿಮ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಮತ್ತೊಂದು ಗಮನಾರ್ಹ ಸಂಗತಿ ಅಂದ್ರೆ ಕಳೆದ ಬಾರಿ ದಸರಾ ಆಚರಣೆಗೆ 40 ಕೋಟಿ ರೂಪಾಯಿ ಮೀಸಲಿಡಲಾಗಿತ್ತು. ಈ ಬಾರಿ 50 ಕೋಟಿ ಖರ್ಚು ಮಾಡಲು ನಿರ್ಧಾರ ಮಾಡಲಾಗಿದೆ. ಒಬ್ಬರು ಸಲಹೆ ಕೊಟ್ಟರು ಹೆಣ್ಮಗಳು ಮಾಡಬೇಕು ಅಂತ, ಇನ್ನೊಬ್ಬರು ಸಲಹೆ ಕೊಟ್ಟರು ಗಾಂಧಿ ವಾದಿಗಳನ್ನ ಮಾಡಬೇಕು ಅಂತ. ಆಮೇಲೆ ಬೇರೆಯವರೆಲ್ಲ ನೀವು ನಮಗೆ ಬಿಟ್ಟಿದ್ದಾರೆ, ನಾನು ತೀರ್ಮಾನ ಮಾಡ್ತೀನಿ. ಇಲ್ಲ 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 ಸೂಚನೆ ಸಲಹೆ ಕೊಟ್ಟಿದ್ದಾರೆ. ಅಂತಿಮವಾಗಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾನು ಯಾರನ್ನ ಮಾಡ್ತೀನಿ ಅದಕ್ಕೆ ಒಪ್ಪಿಗೆ ಇದೆ. ಗೊತ್ತಾಯ್ತಾ? ಇನ್ನು ನವರಾತ್ರಿ ಸೆಪ್ಟೆಂಬರ್ 22ರಿಂದ ಆರಂಭ ಆಗಿ ಅಕ್ಟೋಬರ್ 2ಕ್ಕೆ ಅಂಬಾರಿ ಜಂಬೂ ಸವಾರಿಯೊಂದಿಗೆ ದಸರಾ ಮುಕ್ತಾಯವಾಗಲಿದೆ. ಈ ಬಾರಿ 10 ಲಕ್ಷಕ್ಕೂ ಅಧಿಕ ಜನ ಸೇರುವ ನಿರೀಕ್ಷೆ ಇದೆ. ಬೆಂಗಳೂರಿನ ಚಿನ್ನಸ್ವಾಮಿ ಕಾಲ್ತುಳಿತ ದುರಂತ ಇನ್ನೂ ಜನರ ಮನಸ್ಸಿನಿಂದ ಮಾಸಿಲ್ಲ. ಹೀಗಾಗಿ ಈ ಬಾರಿ ಸರ್ಕಾರ ಸಿಕ್ಕಾಪಟ್ಟೆ ಅಲರ್ಟ್ ಆಗಿದೆ. ಇಂತಹ ಘಟನೆ ಮರುಕಳಿಸಬಾರದು ಅಂತ ಸಿಎಂ ಸಿದ್ದರಾಮಯ್ಯ ತಾಕೀತು ಮಾಡಿದ್ದಾರೆ. ಜನರು ಈ ಸಾರಿ ನಿರೀಕ್ಷೆ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ ಬರಬಹುದು ಅಂತ ನಿರೀಕ್ಷೆ ಇದೆ. ಅರಮನೆ ಒಳಗಡೆ ಪ್ರತಿ ಸಾರಿನೂ ಕೂಡ ಅಲ್ಲಿ ದಸರಾ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಜಂಬೂ ಸವಾರಿ ಅಲ್ಲಿ ನುಗ್ಗಲಾಗದ ರೀತಿ ನೋಡ್ಕೋಬೇಕು ಅಂತೇಳಿ ಪೊಲೀಸ್ನವರಿಗೆ ಕಟ್ಟುನಿಟ್ಟಿನ ನಿರ್ದೇಶನ ಕೊಟ್ಟಿದೆ. ಮತ್ತೆ ಪೊಲೀಸ್ನವರು ಜನಸ್ನೇಹಿಗಳಾಗಿ ವರ್ತಿಸಬೇಕು ಅಂತೇಳಿ ಸೂಚನೆ ಕೊಟ್ಟಿದೆ. ಒಟ್ಟಾರೆ ಹಲವು ವರ್ಷಗಳ ಬಳಿಕ ಈ ಬಾರಿ ಅದ್ದೂರಿ ದಸರಾ ಉತ್ಸವ ನಡೆಸಲು ಸರ್ಕಾರ ಸಿದ್ಧತೆ ಶುರು ಮಾಡಿದೆ. ಈ ಬಾರಿ ದಸರಾ ಸಂಭ್ರಮ ಕಳೆಗಟ್ಟುವಂತದ್ದು ಪಕ್ಕಾ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.